ನೋಡಿ, ರುಚಿಯಾಗಿರೋಂಥ ಶಾವಿಗೆ ಉಪ್ಪಿಟ್ಟು ರೆಡಿ. ನೀವು ಟ್ರೈ ಮಾಡಿ. ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಗೆ ಲಂಚ್ ಬಾಕ್ಸ್ಗೆ ನಾವು ಮಾಡ್ತಾ ಇರೋವಂಥ ರೆಸಿಪಿ ಬಂದುಬಿಟ್ಟು ಶಾವಿಗೆ ಉಪ್ಪಿಟ್ಟು. ಓಕೆನಾ? ಶಾವಿಗೆ ಪ್ಯಾಕೆಟ್ ಎತ್ಕೊಂಡಿದ್ದೀವಿ ನಾವು ಇಲ್ಲಿ. ಇದು ತುಂಬ ಉದ್ರುದ್ರಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಮೊದಲಿಗೆ ನಾವೇನು ಮಾಡ್ತೀವಿ ಅಂದರೆ, ಇದು ಶಾವಿಗೆ ಇದೆಯಲ್ಲ, ಇದನ್ನು ಬಿಸಿ ನೀರಿನಲ್ಲಿ ಹಾಕಿ ಅರ್ಧ ಆಫ್ ಬಾಯ್ಲ್ ಮಾಡಿ ಎತ್ಕೊಬಿಡೋಣ. ಆಯಿತಾ? ನೀರು ಕುದಿಯೋಕೆ ಇಟ್ಟು ಆಗಿದೆ, ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಈಗ ಶಾವಿಗೆ ಹಾಕ್ಬಿಡೋಣ. ತುಂಬ ಚೆನ್ನಾಗಿರುತ್ತೆ ಶಾವಿಗೆ ಬಾತಿದು. ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ನೋಡಿ, ಶಾವಿಗೆ ಉಪ್ಪಿಟ್ಟು ಆ್ಯಕ್ಚುಲಿ. ಓಕೆನಾ? ಇದರಲ್ಲಿ ನೀವು ಶಾವಿಗೆ ಬಾತು ಮಾಡ್ಕೋಬೋದು. ಇದು ನಾವು ಬಿರಿಯಾನಿ ಮಸಾಲೆಗೆ ಹೇಗೆ ಎಲ್ಲ ಹಾಕಿ ಮಾಡ್ತೀವಲ್ಲ ಆ ರೀತಿ ಮಾಡಿನೂ ಮಾಡ್ಬೋದು, ಅಥವಾ ಉಪ್ಪಿಟ್ಟು ಥರನೂ ಮಾಡ್ಕೋಬೋದು. ಅಮ್ಮ, ನಾವಿವಾಗ ಉಪ್ಪಿಟ್ಟು ಮಾಡೋಣವಾ ಅಥವಾ ಬಾತ್ ಥರ ಮಾಡೋಣ? ಉಪ್ಪಿಟ್ಟೆ ಮಾಡೋಣವಾ? ಓಕೆ 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 ಇದು ಪ್ಲೈನಾಗಿ ಉಪ್ಪಿಟ್ಟು ಥರ ಮಾಡಿಬಿಡೋಣ ಅಲ್ಲ? ಓಕೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದಿದ್ರೆ ಚೆನ್ನಾಗಿರೋದು. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಈಗ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬ ಬೇಯಿಸಬೇಡಿ, ಆಯಿತಾ? ಆಫ್ ಬಾಯ್ಲ್ ಆದರೆ ಸಾಕು. ಒಂದು ಚೆನ್ನಾಗೆ ಒಂದು 5 ನಿಮಿಷ ನೀರು ಕುದಿಯೋ ನೀರಿನಲ್ಲಿ ಬೇಯಿಸ್ಕೊಂಡ್ರೆ ಆಯಿತು, ಬೆಂದೋಗುತ್ತೆ. ಬೆಂದಾಯಿತು ಶಾವಿಗೆ. ಈಗ ಅಮ್ಮ ನೀರು ಬಿಸಿನೀರು ಅದು ಸಪ್ರೇಟ್ ಮಾಡ್ತಿದ್ದಾರೆ. ಶಾವಿಗೆ ಸಪ್ರೇಟು, ನೀರು ಸಪ್ರೇಟು, ಈ ರೀತಿ ಸೋದಿಸ್ಕೊಂಬಿಡಿ. ಈಗ ಒಂದು ಸ್ವಲ್ಪ ತಣ್ಣೀರು ಹಾಕ್ಬಿಡೋಣ ಇದ್ರ ಮೇಲೆ, ಯಾಕಂದರೆ ಅಂಟಂಟ ಆಗಬಾರ್ದಲ್ಲ, ಹಾಗಾಗಿ. ಸ್ವಲ್ಪ ಶಾವಿಗೆ ಉಳಿದಿತ್ತು, ಅದರಲ್ಲೇ ತಣ್ಣೀರು ಹಾಕಿ ಅಮ್ಮ ಹಾಕ್ತಾ ಇದ್ದಾರೆ. ಅಷ್ಟೇ, ಆಯಿತು. ನೋಡಿ, ಈಗ ಶಾವಿಗೆ ಸೋದಿಸ್ಕೊಂಡು ಆಗಿದೆ. ಈಗ ಬಾಣಲೆ ಬಿಸಿಗಿಟ್ಟಿದ್ದಾರೆ ಅಮ್ಮ. ಒಂದು ಕಡೆ ಟೀ ಆಗ್ತಾ ಇದೆ. ಈಗ ಬಾಣಲೆ ಬಿಸಿ ಆಗಿದೆ, ಎಣ್ಣೆ ಹಾಕ್ತಿದ್ದಾರೆ. ತುಂಬ ಸಿಂಪಲಾಗಿ ಆಗಿಬಿಡುತ್ತೆ, ಬೇಗ ಟೈಮ್ ಇಲ್ಲ ಅನ್ನುವಾಗ ಈ ರೀತಿ ಬ್ರೇಕ್ಫಾಸ್ಟ್ಗಾಗಲಿ ಮಾಡಿ, ಆಯಿತಾ? ಎಣ್ಣೆ ಹಾಕಿದ್ದಾರೆ. ಒಗ್ಗರಣೆಗೆ ನೋಡಿ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇಷ್ಟೇ. ಆಯಿತಾ? ಎಣ್ಣೆ ಬಿಸಿ ಆಯಿತು, ಸಾಸಿವೆ ಹಾಕ್ತಿದ್ದಾರೆ. ಹಾಗೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ತುಂಬ ಕಪ್ಪಗೆ ಆಗಕ್ಕೆ ಬಿಟ್ಬಿಡಬೇಡಿ, ಆಯಿತಾ? ಒಂದು ಸ್ವಲ್ಪ ಇನ್ನೇನು ಬಣ್ಣ ಚೇಂಜ್ ಆಗ್ತಿದೆ ಅನ್ನುವಾಗಲೇ ನಾವು ಈರುಳ್ಳಿ ಎಲ್ಲ ಹಾಕ್ಬಿಡೋಣ. ಆಯಿತು ನೋಡಿ. ಈಗ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲ ಹಾಕ್ತಿದ್ದಾರೆ. ಎಲ್ಲ ಹಾಕಾಯಿತು. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ
ಹಾಗೆ ಈಗ ಒಂದು ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕ್ಬಿಡೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಶಾವಿಗೆ ಬೇಯಿಸೋಕೆ ಮೊದಲೇ ಉಪ್ಪು ಹಾಕಿರ್ತೀವಿ, ಈಗ ನೋಡಿ ಹಾಕೊಳ್ಳಿ ಉಪ್ಪು, ಆಯಿತಾ. ಹಾಗೆ ಈಗ ಸ್ವಲ್ಪ ಅರಿಶಿನ ಪುಡಿ ಚೆನ್ನಾಗೆ ಮಿಕ್ಸ್ ಮಾಡ್ತಿದ್ದಾರಮ್ಮ. ಈಗಲೇ ಈರುಳ್ಳಿನಲ್ಲೇ ಅರಿಶಿನ ಪುಡಿ ಮಿಕ್ಸ್ ಮಾಡ್ಕೊಂಬಿಡಿ, ಆಗ ಸ್ಮೆಲ್ ಇರೋದಿಲ್ಲ. ಓಕೆನಾ. ಈಗ ಚೆನ್ನಾಗಿ ನೀರು ಸೋದಿಸ್ಕೊಂಡು ಹಾಕಿದೆ, ಶಾವಿಗೆ ಹಾಕ್ತಿದ್ದಾರೆ. ಆ ಕಡೆ ಹೋಗಿ ನೋಡಿ, ಶಾವಿಗೆ ಬೇಯಿಸಿದ ನೀರು ಸಪ್ರೇಟ್ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೇನ ಈ ರೀತಿ. ಈ ರೀತಿ ಸೈಡಿಂದ ಎತ್ತಿ ಮೇಲೆ ಹಾಕ್ತಾ ಮಿಕ್ಸ್ ಮಾಡಿ. ಓಕೆನಾ. ಟೀನೂ ಆಯಿತು, ಹಾಗೆ ಶಾವಿಗೆ ಉಪ್ಪಿಟ್ಟು ರೆಡಿ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಾಯಿತು ನೋಡಿ. ರೆಡಿ ಆಯಿತಾ. ಆಫ್ ಮಾಡ್ತಿದ್ದಾರಮ್ಮ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕಾಯ್ತಾ. ಸ್ಟವ್ ಆಫ್ ಮಾಡಾಯಿತು. ಶಾವಿಗೆ ಬಾತ್ ಅಲ್ಲ, ಶಾವಿಗೆ ಉಪ್ಪಿಟ್ಟು ರೆಡಿ. ನೋಡಿ, ರುಚಿಯಾಗಿರೋಂಥ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿದೆ. ಆ್ಯಕ್ಚುಲಿ ಈ ಕಡೆಯಿಂದ ಬೆಳಕು ಜಾಸ್ತಿ ಬೀಳ್ತಿದೆ, ಹಾಗಾಗಿ ಕಲರ್ ನಿಮಗೆ ಡಿಫ್ರೆಂಟಾಗಿ ಕಾಣಿಸ್ತಾ ಇರುತ್ತೆ. ಆದರೆ ಇದು ಅರಿಶಿನ ಕಲರ್ ಇದೆ, ನಾವು ಅರಿಶಿನ ಹಾಕಿದ್ದೀವಲ್ಲ, ಹಾಗಾಗಿ. ಓಕೆ, ನೋಡಿ ನೋಡಿ, ರುಚಿಯಾಗಿರೋಂಥ ಶಾವಿಗೆ ಉಪ್ಪಿಟ್ಟು ರೆಡಿ. ನೀವು ಟ್ರೈ ಮಾಡಿ, ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದು ಮರಿಬೇಡಿ. ಇನ್ನು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.